MFI 31 ಇದೆ. ಡಿಸ್ಟಿಕ್ MFI 31. ಈ ಸಾಹೇಬ್ ಹೇಳ್ದಂಗೆ 33,090 ಬ್ರಾಂಚ್ಗಳಿದ್ದಾವೆ. ಎಂಪ್ಲಾಯೀಸು 37,967 ಇದ್ದಾರೆ. ಅಕೌಂಟು 1,09,88,382 ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದಾರೆ. ರಿಜಿಸ್ಟರ್ಡ್ ಭಾಳ ಇದ್ದಾವೆ. ಅದರದ್ದೇ ಸಮಸ್ಯೆ ಇರೋದು. ಈಗ ಅದಕ್ಕೆ ಈ ಕಾನೂನು ತರ್ತಾ ಇರೋದು ನಾವು. ಈ ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ಡ್ ಇದಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯಾವ ಆಕ್ಟಿವ್ ಇಲ್ಲಪ್ಪ ಅದಕ್ಕೆ. ನೀವು ಕೇಳ್ತಿರಲ್ಲ, ಏನು ಕೇಳೋದು ಇನ್ಫಾರ್ಮೇಶನ್ ಇಲ್ಲದೆ ತಕ್ಷಣ ಒಂದೇನೋ ಅಂತ ಕೇಳ್ತಿರಲ್ಲ. ಹೌದು, ಕ್ರಿಮಿನಲ್ ಕೇಸ್ ಹಾಕಕ್ಕೆ ಹೇಳಿದ್ವಿ. ಒಬ್ಬರು ಕೇಳ್ರಯ್ಯ, ತಾಳೆ ಇವು ಹೆಣ್ಮಗಳು ಹುಡುಗಿ ಕೇಳಿ, ಆಮೇಲೆ ನೀವು ಕೇಳೋದು. ಹೌದಪ್ಪ, ಕಂಪ್ನಿ ದೂರು ಕೊಟ್ಟರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ 7 ಕೇಸ್ ಆಗಿದೆ. ಹೋಮ್ ಮಿನಿಸ್ಟ್ರು, DG, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ದೀವಿ. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 4 ಜನ ಮಾಡಿ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗಿರೋ ಪ್ರಕರಣಗಳು ಅದೆಷ್ಟಾಗಿದೆ. ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಮೊದಲು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿಗೆ ಕಳಿಸ್ತಾ ಇದ್ದಾರೆ. ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಸರ್ಕಾರ ಕಾನೂನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದು ತಪ್ಪಿಸ್ತವೆ ಅಂತ ಅದರ ಪರಿಣಾಮಕಾರಿ ನಿಯಮಗಳು ಯಾವ್ದಾದ್ರು ಇದೆ? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ. 5 ಗಂಟೆ ಮೇಲೂ ಹೋಗಿ ವಸೂಲು ಮಾಡಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವನ್ನೆಲ್ಲ ಈ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಮಾಡ್ತಾರೆ. ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪ್ನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್? ಏನು ಕ್ರಮ ಆಗಿದೆ? ಈಗಾಗಲೇ 7 ಕೇಸ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 7 ಕೇಸ್ ಆಗಿದ್ದಾವೆ ಸರ್. ಅವ್ರ ಮೇಲೆ ಏನು ಕ್ರಮ ಆಗಿದೆ? ಈಗ 7 ಕೇಸ್ ದೂರ ದಾಖಲಾಗಿದ್ದಾವಲ್ಲ ಸರ್, ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ? ಇಲ್ಲ, ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ? ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ. ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ. ನಮ್ಮ ಮಾನಿಟರಿ ಶಿಕ್ಷೆ ಮಾತ್ರ ಇರುತ್ತೆ ಸರ್. ಈ ಥರ ಯಾರಾದರೂ ಕಿರುಕುಳ ಕೊಟ್ಟವರಿಗೆ ಕಂಪ್ನಿ ಕ್ಲೋಸ್ ಮಾಡುವಂಥದ್ದು ಏನಾದರೂ ಆಗುತ್ತಾ? ಅದನ್ನ ಕಾನೂನಲ್ಲಿ ಯೋಚನೆ ಮಾಡಿ ನಮ್ಮ ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎದುರ್ತಾರೆ ಅನ್ನೋದು ಕೂಡ ಒಂದು ಅಭಿಲಾಷೆ ಸರ್. ಯಾಕಂದ್ರೆ ಈಗ ಎದುರಿಸಲಿಕ್ಕೆ ಮಾಡೋದು, ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಏನು ಸಾಲ ಕೊಡೋರಿಗೆ ಹರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸಬಾರ್ದು ಅಲ್ವಾ? ವಸೂಲಿ ಮಾಡುವಾಗ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಇರ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಎಂಥದ್ದು ಮನ್ನಾ ಮಾಡಿಬಿಡೋದು, ರೇಟ್ ಆಫ್ ಮಾಡಿಬಿಡ್ತಾರೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ. 2%, 3%, 4% ಇರ್ತದೆ. ಸೊ ಇವ್ರಿಗೆ ಇರೋದಿಲ್ಲ, ಇವ್ರಿಗೆ ಇರೋದಿಲ್ಲ. 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇದ್ದ ಈಗ ಈ ಡಾಮ್ ಡು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ.
ದಾವದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು ಅಂತ. ಅದು ಅಂದರೆ 4,000 2,000 ಅಸಲು ತಗೊಂಡಿದ್ರೆ ಬಡ್ಡಿ 2,000ಗಿಂತ ಜಾಸ್ತಿ ಆಗಬಾರ್ದು. ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ ಸರ್. ವಸೂಲಾತಿಯನ್ನು ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ. ಹಂಗೆ ಮಾಡಕ್ ಬರಲ್ಲ. ಪತ್ರ ಬರೀತೀರಾ ಸರ್? ಕಿರುಕುಳ ಕೊಟ್ಟವರ ವಿರುದ್ಧ ಮೊದಲನೇ ಕ್ರಮನ ಅಥವಾ ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧನೂ ಕ್ರಮ ಆಗುತ್ತೆ? ಎಲ್ಲರ ಮೇಲೂ ಕ್ರಮ ಎರಡೂ ಮಾಡ್ತೀವಿ. ಕಿರುಕುಳ ಕೊಟ್ಟವರು, ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಬಿಲಿಟಿ ಗೊತ್ತಾ? ನಿಮಗೆ ಲಾ ಆಫ್ ಟಾರ್ಟ್ಸ್ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ. ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದ್ದಾನಲ್ಲ, ಅವನು ಈಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇಮಿಡಿಯೇಟಾಗಿ ಮಾಡ್ತೀವಿ. ಅದು ಈಗ ಅವ್ರು ಲಾ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬೋದು. ಕ್ಯಾಬಿನೆಟ್ ಮುಂದೆ ಮನುಷ್ಯ